ಆರಂಭಿಕರಿಗಾಗಿ ಬೇಸಿಕ್ ಇಂಗ್ಲೀಷ್ ತರಗತಿಗಳು. ನನ್ನ ಜೊತೆ ಇಂಗ್ಲೀಷ್ ಕಲಿಯಿರಿ. ಇವತ್ತು 4ನೇ ದಿನ. ಇವತ್ತು ನಾವು ದಿಸ್, ದ್ಯಾಟ್, ದೀಸ್, ದೋಸ್, ದೂರ ಮತ್ತು ಹತ್ತಿರ ಈ ಶಬ್ದಗಳ ಬಗ್ಗೆ ಕಲಿಯೋಣ. ನಾವು ಒಂದು ವಸ್ತು ಅಥವಾ ವ್ಯಕ್ತಿಯನ್ನು ತೋರಿಸಿ ಮಾತನಾಡುವಾಗ, ಬೆರಳು ತೋರಿಸಿ ಅವು ನಮಗೆ ಎಷ್ಟು ಹತ್ತಿರ ಇವೆ ಅಥವಾ ದೂರ ಇವೆ ಎನ್ನುವುದರ ಮೇಲೆ ಈ 4 ಪದಗಳನ್ನು ಬಳಸುತ್ತೇವೆ. ಇದು, ಅದು, ದಿಸ್, ದ್ಯಾಟ್. ಇಲ್ಲ ಅಂದರೆ ನಾವು ಇಟ್ ಬಳಸಿದರೂ ಆಗ್ತದೆ. ದಿಸ್ಸಿಗೂ ಇಟ್ ಅಂತೇವೆ, ದ್ಯಾಟಿಗೂ ಇಟ್ ಅಂತೇವೆ. ಇಟ್ ಎಲ್ಲಿ ಅನ್ನೋದಿಲ್ಲವೋ, ಎಲ್ಲಿ ನಾವು ಬೆರಳು ತೋರಿಸಿ ಹತ್ತಿರವಿದ್ದ ವಿಷಯ ಅಥವಾ ದೂರವಿದ್ದ ವಿಷಯವನ್ನು ಹೇಳ್ತೇವೋ ಆಗ ನಾವು ದಿಸ್ ಮತ್ತು ದ್ಯಾಟ್ ಹೇಳ್ತೇವೆ. ಹತ್ತಿರ ಇರುವಾಗ ದಿಸ್, ಇದು ಒಂದು ವಸ್ತು ಅಥವಾ ವ್ಯಕ್ತಿ. ದೀಸ್ ಅಂದರೆ ಇವು, ಇವರು. ಒಂದಕ್ಕಿಂತ ಜಾಸ್ತಿ ಇದ್ದರೆ, ಒಂದಿದ್ರೆ ದಿಸ್, ಹತ್ತಿರ. ಒಂದಕ್ಕಿಂತ ಜಾಸ್ತಿ ಇದ್ದರೆ ದೀಸ್. ದೂರ ಇರುವಾಗ ದ್ಯಾಟ್, ಅದು ಒಂದು ವಸ್ತು ಅಥವಾ ವ್ಯಕ್ತಿ. ದೋಸ್, ಅವು, ಅವರು. ಒಂದಕ್ಕಿಂತ ಜಾಸ್ತಿ ವ್ಯಕ್ತಿ ಅಥವಾ ವಸ್ತು. ಈಗ ಹತ್ತಿರ ಇದ್ದರೆ ಹತ್ತಿರ ಒಂದು ಇದ್ದರೆ ದಿಸ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ದೀಸ್. ದೂರ ಒಂದು ಇದ್ದರೆ ದ್ಯಾಟ್, ಒಂದಕ್ಕಿಂತ ಜಾಸ್ತಿ ಇದ್ದರೆ ದೋಸ್. ಈಗ ಇವುಗಳನ್ನು ಹೇಗೆ ಹೇಳೋದು ನೋಡೋಣ. ಏಕವಚನ ಬಳಸಬೇಕು. ದಿಸ್ ಮತ್ತು ದ್ಯಾಟ್ ಜೊತೆ ಈಸ್ ಬರ್ತದೆ. ಇದು ಒಂದು ಪೆನ್, ಹತ್ತಿರ ಇದೆ. ದಿಸ್ ಈಸ್ ಅ ಪೆನ್. ಅದು ಒಂದು ಮರ. ದ್ಯಾಟ್ ಈಸ್ ಅ ಟ್ರೀ, ದೂರ ಇದೆ. ಇವನು ನನ್ನ ಸಹೋದರ. ದಿಸ್ ಈಸ್ ಮೈ ಬ್ರದರ್. ದಿಸ್ ಈಸ್ ಮೈ ಬ್ರದರ್, ಹತ್ತಿರ ಇದ್ದಾನೆ. ದೂರ ಇದ್ದರೆ ದ್ಯಾಟ್ ಈಸ್ ಮೈ ಬ್ರದರ್, ದೂರ ಇದ್ದಾನೆ. ಓಕೆ. ಈಗ ಇದರ ಬಹುವಚನ ನೋಡಿ, ಆರ್ ಬಳಸಿ. ಇವು ಪುಸ್ತಕಗಳು, ಹತ್ತಿರ ಇವೆ. ದೀಸ್ ಆರ್ ಬುಕ್ಸ್. ಅವು ಹಣ್ಣುಗಳು. ದೋಸ್ ಆರ್ ಫ್ರೂಟ್ಸ್, ದೂರ ಇವೆ. ಅವರು ನನ್ನ ಸ್ನೇಹಿತರು. ದೋಸ್ ಆರ್ ಮೈ ಫ್ರೆಂಡ್ಸ್, ದೂರ ಇದ್ದಾರೆ. ಅದೇ ಆ ಫ್ರೆಂಡ್ಸ್ಗಳು ಹತ್ತಿರ ಇದ್ದರೆ ದೀಸ್ ಆರ್ ಮೈ ಫ್ರೆಂಡ್ಸ್. ಅರ್ಥ ಆಯ್ತಾ? ಇನ್ನೂ ಕೇಳಬೇಕು, ಗೊತ್ತಾಗಬೇಕಂತ ಇದ್ದರೆ ನನಗೆ ಕೆಳಗೆ ಮೆಸೇಜ್ ಮಾಡಿ ಕೇಳಿ. ನಾನು ಪುನಃ ವಿಡಿಯೋ ಮಾಡಿ ಹಾಕ್ತೇನೆ. ಎಲ್ಲವನ್ನು ಕಲಿಸ್ತೇನೆ, ಯಾರಿಗೂ ಆ ಬಗ್ಗೆ ಚಿಂತೆ ಬೇಡ. ಓಕೆ. ಈಗ ಅತಿ ಮುಖ್ಯವಾದ ಟಿಪ್, ದಿಸ್ ದ್ಯಾಟ್ ಜೊತೆ ಯಾವಾಗಲೂ ಈಸ್ ಬರಬೇಕು. ದೀಸ್ ದೋಸ್ ಜೊತೆ ಯಾವಾಗಲೂ ಆರ್ ಬರಬೇಕು. ದಿಸ್ ಈಸ್, ದ್ಯಾಟ್ ಈಸ್, ದೀಸ್ ಆರ್, ದೋಸ್ ಆರ್. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷ್ಗೆ ಬದಲಾಯಿಸಿ. ಇದು ಒಂದು ಕಂಪ್ಯೂಟರ್. ನನ್ನ ಜೊತೆ ಹೇಳಿ. ದಿಸ್ ಈಸ್ ಅ ಕಂಪ್ಯೂಟರ್. ಅದು ಒಂದು ಕಾರ್. ಹೇಳಿ, ದ್ಯಾಟ್ ಈಸ್ ಅ ಕಾರ್. ಇವು ನನ್ನ ಚೀಲಗಳು. ಹೇಳಿ, ದೀಸ್ ಆರ್ ಮೈ ಬ್ಯಾಗ್ಸ್. ಅವು ಪಕ್ಷಿಗಳು, ಬರ್ಡ್ಸ್. ಹೇಳಿ, ದೋಸ್ ಆರ್ ಬರ್ಡ್ಸ್. ಇವರು ವಿದ್ಯಾರ್ಥಿಗಳು. ಹೇಳಿ, ದೀಸ್ ಆರ್ ಸ್ಟೂಡೆಂಟ್ಸ್. ಈಗ ಮುಖ್ಯ ಪದಗಳು, ಮೈ, ನನ್ನ. ಯುವರ್, ನಿನ್ನ ಅಥವಾ ನಿಮ್ಮ. ಇವರ ಏಕವಚನ ಇದ್ದರೆ ನಿನ್ನ. ಯುವರ್ ಬಹುವಚನ ಇದ್ದರೆ ನಿಮ್ಮ. ಹಿಸ್, ಅವನ, ಪುರುಷರಿಗಾಗಿ. ಹರ್, ಅವಳ, ಮಹಿಳೆಯರಿಗಾಗಿ. ಇಟ್ಸ್, ಅದರ, ಪ್ರಾಣಿ ವಸ್ತುಗಳಿಗಾಗಿ. ಅವರ್, ನಮ್ಮ, ಒಂದಕ್ಕಿಂತ ಜಾಸ್ತಿ. ದೇರ್, ಅವರ, ಬಹುವಚನ ಅಥವಾ ಗೌರವಾರ್ಥವಾಗಿ. ಅಂದರೆ ದೇರ್ ಅಂದರೆ ಅವರ. ದಿಸ್ ಈಸ್ ಅವರ್ ಹೌಸ್, ಇದು ನಮ್ಮ ಮನೆ. ದ್ಯಾಟ್ ಈಸ್ ದೇರ್ ಹೌಸ್, ಅದು ಅವರ ಮನೆ. ಕನ್ನಡ ವಾಕ್ಯ, ಇಂಗ್ಲಿಷ್ ವಾಕ್ಯ. ಇದು ನನ್ನ ಪುಸ್ತಕ. ದಿಸ್ ಈಸ್ ಮೈ ಬುಕ್. ಅದು ನಿನ್ನ ಚೀಲ. ದ್ಯಾಟ್ ಈಸ್ ಯುವರ್ ಬ್ಯಾಗ್. ಇವನು ಅವನ ಸಹೋದರ. ಹೀ ಈಸ್ ಹಿಸ್ ಬ್ರದರ್. ಅವಳು ಅವಳ ತಾಯಿ.
ಶಿ ಈಸ್ ಹರ್ ಮದರ್. ಇದು ನಮ್ಮ ಮನೆ. ದಿಸ್ ಈಸ್ ಅವರ್ ಹೌಸ್. ಅವರು ಅವರ ಗೆಳೆಯರು. ದೇ ಆರ್ ದೇಯರ್ ಫ್ರೆಂಡ್ಸ್. ಅತಿ ಮುಖ್ಯವಾದ ಟಿಪ್, ಹಿ ಈಸ್ ಅಂದರೆ ಅವನು ಇದ್ದಾನೆ. ಈಸ್ ಎ ಟೀಚರ್. ಹಿಸ್ ಅಂದರೆ ಅವನ. ಹಿಸ್ ನೇಮ್ ಈಸ್ ಗಣೇಶ್. ಈಸ್ ಅ ಟೀಚರ್. ಹಿಸ್ ನೇಮ್ ಈಸ್ ಗಣೇಶ್. ಇದೇ ರೀತಿ ಶಿ ಅಂದರೆ ಅವಳು, ಹರ್ ಅಂದರೆ ಅವಳ. ಶಿ ಈಸ್ ಎ ಡಾಕ್ಟರ್. ಅವಳ ಹೆಸರು ಗೀತಾ. ಶಿ ಈಸ್ ಎ ಡಾಕ್ಟರ್. ಹರ್ ನೇಮ್ ಈಸ್ ಗೀತಾ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲಿಷಿಗೆ ಬದಲಾಯಿಸಿ. ಇದು ನನ್ನ ಮೊಬೈಲ್. ಹೇಳಿ, ದಿಸ್ ಈಸ್ ಮೈ ಮೊಬೈಲ್. ಅದು ನಿಮ್ಮ ಶಾಲೆ, ಸ್ಕೂಲ್. ಹೇಳಿ, ದ್ಯಾಟ್ ಈಸ್ ಯೋರ್ ಸ್ಕೂಲ್. ಅವಳು ಅವನ ಸಹೋದರಿ. ಹೇಳಿ, ಶಿ ಈಸ್ ಹಿಸ್ ಸಿಸ್ಟರ್. ಇವನು ಅವಳ ಗೆಳೆಯ. ಹೇಳಿ, ಹಿ ಈಸ್ ಹರ್ ಫ್ರೆಂಡ್. ಅವರು ನಮ್ಮ ಶಿಕ್ಷಕರು. ಹೇಳಿ, ದೇ ಆರ್ ಅವರ್ ಟೀಚರ್ಸ್. ಈಗ ಅವರು ಅಂತ ಕೊಟ್ಟಿದ್ದಾರೆ, ಬಟ್ ಇದು ಏಕವಚನ. ಅವರೆಂದರೆ ಶಿಕ್ಷಕರು ಅನ್ನೋ ಶಬ್ದಕ್ಕೆ ಗೌರವವಾಗಿ ಹೇಳಲಿಕ್ಕಾಗಿ ಕೊಟ್ಟಿದ್ದಾರೆ. ಅವರಂದರೆ ಇಲ್ಲಿ ಏನಾಗ್ತದೆ, ಹಿ ಈಸ್ ಅವರ್ ಟೀಚರ್. ದೇ ಆರ್ ಅವರ್ ಟೀಚರ್ಸ್ ಅನ್ಬೋದು, ಬಟ್ ಹಿ ಈಸ್ ಅವರ್ ಟೀಚರ್ ಅಂದರು ಅವರು ನಮ್ಮ ಶಿಕ್ಷಕರು. ಇದು ಅದರ ಬಣ್ಣ. ಇಟ್ ಈಸ್ ಇಟ್ಸ್ ಕಲರ್. ಇದು ಅದರ ಬಣ್ಣ. ಇಟ್ ಈಸ್ ಇಟ್ಸ್ ಕಲರ್. ಈಗ ನೆಕ್ಸ್ಟ್ ವಾಸ್ ಮತ್ತು ವರ್. WAS ವಾಸ್, WERE. ವ್ಯಾರ್ ಅಲ್ಲ, ವ್ಯಾರ್ ಅಂದರೆ WHERE. WERE ಬಂದಾಗ ಉಚ್ಚಾರ ಏನಾಗಬೇಕು, ವರ್. ವರ್. ವಾಸ್ ಮತ್ತು ವರ್ ಭೂತಕಾಲ, ಪಾಸ್ಟ್ ಟೆನ್ಸ್. ನಾವು ಈ ಹಿಂದೆ ಕಲಿತ ಆ್ಯಮ್, ಈಸ್, ಆರ್ ಪ್ರಸ್ತುತ ಕಾಲಕ್ಕೆ ಈಗ ಬಳಸುತ್ತೇವೆ. ಆದರೆ ಕಳೆದ ಕಾಲದ ಬಗ್ಗೆ ಅಥವಾ ಆಗಿತ್ತು, ಇದ್ದರು ಎಂದು ಹೇಳಲು ವಾಸ್ ಮತ್ತು ವರ್ ಬಳಸಬೇಕು. WAS ಅಂದರೆ ವಾಸ್. WERE ಅಂದರೆ ವರ್. ಹೆಚ್ಚಿನವರಿದ್ರ ಉಚ್ಚಾರ ವ್ಯಾರ್ ಹೇಳ್ತಾರೆ. ವ್ಯಾರ್ ಅಲ್ಲ, ವ್ಯಾರ್ ಅಂದರೆ WHERE. ಇದರ ಉಚ್ಚಾರ WEREಯ ಉಚ್ಚಾರ ವರ್. ಮುಖ್ಯ ನಿಯಮಗಳು. ಒಬ್ಬ ವ್ಯಕ್ತಿ ಅಥವಾ ವಸ್ತುವಿಗೆ. ಐ ವಾಸ್ ನಾನು ಇದ್ದೆ. ಹಿ ವಾಸ್ ಅವನು ಇದ್ದನು. ಶಿ ವಾಸ್ ಅವಳು ಇದ್ದಳು. ಇಟ್ ವಾಸ್ ಅದು ಇತ್ತು. ಯು ವರ್ ನೀನು ಇದ್ದೆ ಅಥವಾ ನೀವು ಇದ್ದಿರಿ. ವಿ ವರ್ ನಾವು ಇದ್ದೆವು. ದೇ ವರ್ ಅವರು ಇದ್ದರು. ಕನ್ನಡ ವಾಕ್ಯ, ಇಂಗ್ಲೀಷ್ ವಾಕ್ಯ. ನಾನು ನಿನ್ನೆ ಬ್ಯುಸಿ ಇದ್ದೆ. ಐ ವಾಸ್ ಬ್ಯುಸಿ ಯೆಸ್ಟರ್ಡೇ. ಅವನು ಒಬ್ಬ ವಿದ್ಯಾರ್ಥಿ ಆಗಿದ್ದ. ಹಿ ವಾಸ್ ಅ ಸ್ಟೂಡೆಂಟ್. ಅವಳು ಸುಸ್ತಾಗಿದ್ದಳು. ಶಿ ವಾಸ್ ಟಯರ್ಡ್. ನಾವು ಗೆಳೆಯರಾಗಿದ್ದೆವು. ವಿ ವರ್ ಫ್ರೆಂಡ್ಸ್. ಅವರು ರೈತರಾಗಿದ್ದರು. ದೇ ವರ್ ಫಾರ್ಮರ್ಸ್. ಅದು ಹಳೆಯದಾಗಿತ್ತು. ಇಟ್ ವಾಸ್ ಓಲ್ಡ್. ಅತಿ ಮುಖ್ಯವಾದ ಟಿಪ್, ಈಗ. ಈಗ ಐ ಆಮ್ ಹ್ಯಾಪಿ. ನಾನು ಈಗ ಸಂತೋಷವಾಗಿದ್ದೇನೆ. ಅದೇ ಹಿಂದೆ ಹೇಳಬೇಕಾದ್ರೆ ಐ ವಾಸ್ ಹ್ಯಾಪಿ ಅಂದರೆ ನಾನು ಆಗ ಸಂತೋಷವಾಗಿದ್ದೆ. ಈ ಕೆಳಗಿನ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷಿಗೆ ಬದಲಾಯಿಸಿ. ನಾನು ಒಬ್ಬ ಶಿಕ್ಷಕನಾಗಿದ್ದೆ. ಹೇಳಿ, ಐ ವಾಸ್ ಅ ಟೀಚರ್. ಅವನು ತಡವಾಗಿದ್ದ. ತಡವಾಗಿದ್ದ ಅಂದರೆ ಲೇಟ್. ಹೇಳಿ, ಹಿ ವಾಸ್ ಲೇಟ್. ನಾವು ಸಿದ್ಧರಿದ್ದೆವು. ಸಿದ್ಧರಿದ್ದೆವು ಅಂದರೆ ರೆಡಿ. ಹೇಳಿ, ವಿ ವರ್ ರೆಡಿ. ಅವರು ಅಲ್ಲಿ ಇದ್ದರು. ಅಲ್ಲಿ ಅಂದರೆ ದೇರ್. ಹೇಳಿ, ದೇ ವರ್ ದೇರ್. ಅವಳು ಒಬ್ಬಳು ಕಲಾವಿದೆಯಾಗಿದ್ದಳು. ಕಲಾವಿದೆ ಅಂದ್ರೇನು, ಆರ್ಟಿಸ್ಟ್. ಓಕೆ. ಹೇಳಿ, ಶಿ ವಾಸ್ ಆ್ಯನ್ ಆರ್ಟಿಸ್ಟ್. ಓಕೆ, ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತೇನೆ.
ಮುಂದಿನ ಕ್ಲಾಸನ್ನು ನಾಳೆ ತಗೊಳ್ತೇನೆ. ಸೊ ಇವತ್ತು ಏನು ಕಲಿಸಿದ್ದೀನೋ ಅದನ್ನು ಚೆನ್ನಾಗಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ 4-5 ಸಲ ಕೇಳಿ, ವಿಡಿಯೋವನ್ನು ರಿಪೀಟ್ ಮಾಡಿ ಕೇಳಿ ಫಾಲೋ ಮಾಡಿ. 3-4 ತಿಂಗಳು ಹೀಗೆ ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಅದು ನನ್ನ ಗ್ಯಾರಂಟಿ.